ಚೀಸ್ ಒಂದು ಕಂಪ್ಲೀಟ್ ಫುಡ್. ಬ್ರೆಡ್ ಜೊತೆಗೆ ಚೀಸ್ನ ಕಂಬೈನ್ ಮಾಡಿದ್ರೆ ಅದು ಇನ್ನೂ ಹಾರ್ಮ್ಫುಲ್. ಚೀಸನ್ನು ಪ್ರತಿನಿತ್ಯ ಕೂಡ ಸೇವಿಸ್ಬೋದು. ಫ್ಯಾಟ್ ಅದರಲ್ಲಿ ಫ್ಯಾಟ್ ಇನ್ಕ್ಲೂಡ್ ಆಗೋದ್ರಿಂದ ನಾವು ಫ್ಯಾಟನ್ನು ತಕ್ಕ ಮಟ್ಟಿಗೆ ಅವಾಯ್ಡ್ ಮಾಡಬೇಕಾಗುತ್ತೆ. ಚೀಸ್ ಈಸ್ ಅ ಗುಡ್ ಕ್ಯಾಲರಿ, ಗುಡ್ ಕಂಪ್ಲೀಟ್ ಫುಡ್. ನಮಸ್ಕಾರ, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಚೀಸ್ ತುಂಬ ಜನರಿಗೆ ಇದು ಫೇವ್ರೆಟ್. ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್ ಎಲ್ಲದರಲ್ಲೂ ಈ ಚೀಸನ್ನು ಬಳಸಲಾಗುತ್ತೆ. ಅಷ್ಟೇ ಯಾಕೆ ನಮ್ಮ ಇಂಡಿಯನ್ ಕ್ಯೂಸಿನಲ್ಲೂ ಕೂಡ ಇತ್ತೀಚೆಗೆ ಈ ಚೀಸ್ ಬಳಕೆ ಹೆಚ್ಚಾಗಿದೆ. ಹಾಗಿದ್ರೆ ಈ ಚೀಸ್ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾ? ಜಾಸ್ತಿ ತಿಂದರೆ ಏನಾಗುತ್ತೆ? ಇದೆಲ್ಲದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಹಾರ ತಜ್ಞೆ ಹಾಗೂ ನ್ಯೂಟ್ರಿಷನಿಸ್ಟ್ ಡಾಕ್ಟರ್ ಪಲ್ಲವಿ ಯಡೂರ್ ಅವರಿದ್ದಾರೆ. ಮ್ಯಾಮ್, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಚೀಸ್ ಅಂದರೆ ಏನು, ಯಾವ ರೀತಿ ಇದನ್ನು ಪ್ರಿಪೇರ್ ಮಾಡ್ತಾರೆ? ಚೀಸ್ ಅಂದರೆ ಹಾಲಿನ ಒಂದು ಉತ್ಪನ್ನ. ಅಂದರೆ ಹಾಲನ್ನು ಪಾಶ್ಚರೈಸ್ಡ್ ಮಾಡಿ ಅಥವಾ ಕೆಲವೊಂದು ಸಲ ಹಾಲನ್ನು ತುಂಬ ಕುದಿಸಿ ಹಾಲನ್ನು ಏನು ಅಸಿಡಿಫಿಕ್ ಮಾಡೋದು. ಅಂದರೆ ಹಾಲನ್ನು ಆ್ಯಸಿಡ್ ಕಂಟೆಂಟನ್ನು ಅಥವಾ ಅದಕ್ಕೆ ಹುಳಿ ಬರುವಂಥ ಕಂಟೆಂಟನ್ನು ಆ್ಯಡ್ ಮಾಡಿ ಎನ್ಸೈಮ್ ಕ್ರಿಯೇಟ್ ಆಗುವ ಹಾಗೆ ಮಾಡಿ ಅದರ ಒಳಗಡೆ ಬೇರೆ ಬೇರೆ ಒಂದು ಜೀವಿಗಳು, ಬ್ಯಾಕ್ಟೀರಿಯಾಗಳನ್ನ ಕ್ರಿಯೇಟ್ ಮಾಡಿ ಅದರ ಮೂಲಕ ಅದನ್ನು ಹಾರ್ಡ್ ಮಾಡಿ ಅಥವಾ ಅದನ್ನು ಗಟ್ಟಿ ಮಾಡಿ ಆ ಗಟ್ಟಿಯಾದ ಒಂದು ಉತ್ಪನ್ನ ನಾವು ಅದನ್ನು ಚೀಸ್ ಅಂತ ಕರಿಬಹುದು. ಅಂದರೆ ಅದನ್ನು ಸೋಸಿಬಿಟ್ಟು ಅದನ್ನು ಗಟ್ಟಿ ಮಾಡಿ ಅದನ್ನು ಇಟ್ಟು ಆಮೇಲೆ ಅದನ್ನು ಉಪಯೋಗಿಸುವಂಥದ್ದು, ಇದನ್ನು ನಾವು ಚೀಸ್ ಅಂತ ಹೇಳ್ಬೋದು. ಅಂದರೆ ಹಾಲನ್ನು ಬೇಸಿಕಲಿ ಅದರ ಫಾರ್ಮ್ ಏನಿದೆ, ಹಾಲಿನ ಫಾರ್ಮ್ ಏನಿದೆ ಅಥವಾ ಅದರಲ್ಲಿರುವಂಥ ಲ್ಯಾಕ್ಟೋಸ್ ಏನಿದೆ, ಆ ಲ್ಯಾಕ್ಟೋಸನ್ನು ಬ್ರೇಕ್ ಮಾಡಿ ಅದನ್ನು ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡಿ ಅದರಿಂದ ತಯಾರಿಸುವಂಥ ಉತ್ಪನ್ನವನ್ನು ಚೀಸ್ ಅಂತ ಕರಿತೀವಿ. ಈಗ ಸಾಮಾನ್ಯವಾಗಿ ನಾವು ಇಂಡಿಯಾದಲ್ಲಿ ಚೀಸ್ನ ಫಾರ್ಮನ್ನು ನೋಡಬೇಕು ಅಂತಂದರೆ, ಅಂದರೆ ಹಾಲನ್ನು ಈ ಥರ ಬೇರೆ ಫಾರ್ಮ್ಗೆ ಕನ್ವರ್ಟ್ ಮಾಡೋದನ್ನು ನೋಡಬೇಕು ಅಂತಂದರೆ, ನಮ್ಮಲ್ಲಿ ಹಾಲನ್ನು ನಾವು ಮೊಸರಿಗೂ ಕೂಡ ಬೇರೆ ಫಾರ್ಮ್ಗೆ ಕನ್ವರ್ಟ್ ಮಾಡ್ತೀವಿ. ಹಾಲನ್ನು ಪನೀರ್ ಮಾಡುವಾಗ ಕೂಡ ಬೇರೆ ಫಾರ್ಮ್ಗೆ ಕನ್ವರ್ಟ್ ಮಾಡ್ತೀವಿ. ಈ ಥರ ಬೇರೆ ಬೇರೆ ರೂಪಕ್ಕೆ ಹಾಲನ್ನು ಕನ್ವರ್ಟ್ ಮಾಡ್ತೀವಿ. ಹಾಲಿನ ಉತ್ಪನ್ನವಾಗಿಯೇ ನಮ್ಮ ಹತ್ರ ಬೆಣ್ಣೆ ಇದೆ, ಘೀ ಬರುತ್ತೆ, ತುಪ್ಪ ಬರುತ್ತೆ, ಇವೆಲ್ಲ ನಮಗೆ ಹಾಲಿನ ಉತ್ಪನ್ನಗಳೇ. ಬಟ್ ಅದು ಪ್ರೋಸೆಸ್ ಆಗುವ ರೀತಿ ಬೇರೆ ಇರುತ್ತೆ. ಚೀಸ್ ಅನ್ನೋದು ವರ್ಲ್ಡ್ ವೈಡ್ ಎಲ್ಲರೂ ಅಕ್ಸೆಪ್ಟ್ ಮಾಡಿರುವಂಥ ಅಥವಾ ನಾವು ಓವರಾಲ್ ಅದನ್ನು ತೊಗೊಂಡ್ರೆ ಅದನ್ನೊಂದು ಕಂಪ್ಲೀಟ್ ಫುಡ್ ಅಂತ ಹೇಳ್ತಾರೆ. ಯಾಕೆ ವರ್ಲ್ಡ್ ವೈಡಲ್ಲಿ ಇದನ್ನು ಕಂಪ್ಲೀಟ್ ಫುಡ್ ಅಂತ ಹೇಳ್ತಾರೆ ಅಂದರೆ, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕೂಡ ಇದೆ, ಪ್ರೋಟೀನ್ ಕೂಡ ಇದೆ, ಫ್ಯಾಟ್ ಕೂಡ ಇದೆ. ಮೂರು ದೇಹಕ್ಕೆ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಸಿಗುವಂಥದ್ದಾದ್ದರಿಂದ ಅದನ್ನು ಒಂದು ಕಂಪ್ಲೀಟ್ ಫುಡ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ವೇಗನ್ ಫುಡ್ಡನ್ನು ಫಾಲೋ ಯಾರು ಮಾಡ್ತಾರೆ, ವೇಗನ್ ಫುಡ್ ಅಂತ ತೊಗೊಳ್ತಾರೆ, ಅಂಥವರು ಚೀಸನ್ನು ಅಥವಾ ಹಾಲಿನ ಉತ್ಪನ್ನಗಳನ್ನು ಬಳಸೋದಿಲ್ಲ. ಬಟ್ ಯಾರು ಅದರ್ವೈಸ್ ವೀಗನ್ ಅಲ್ಲದೆ ಸಸ್ಯಾಹಾರಿಗಳು ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ, ಅವರು ಕೂಡ ಈ ಚೀಸನ್ನು ಬಹಳ ಇಷ್ಟಪಟ್ಟು ಮತ್ತು ಅದರ ನ್ಯೂಟ್ರಿಷನಲ್ ವ್ಯಾಲ್ಯೂಗೋಸ್ಕರ ಚೀಸನ್ನು ಬಹಳ ಇಷ್ಟಪಟ್ಟು ತಿಂತಾರೆ. ಓಕೆ, ಇನ್ನು ಚೀಸ್ನ ಕ್ಯಾಲರಿ ಕೌಂಟ್ ಬಗ್ಗೆ ಹೇಳೋದಾದರೆ ನಾವು ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕಾಗತ್ತೆ? ಪ್ರತಿನಿತ್ಯ ಸೇವಿಸ್ಬೋದಾ, ಹೇಗೆ ಏನು ಅಂತ? ಚೀಸನ್ನು ಪ್ರತಿನಿತ್ಯ ಕೂಡ ಸೇವಿಸ್ಬೋದು. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಚೀಸ್ ಒಂದು ಕಂಪ್ಲೀಟ್ ಫುಡ್. ಚೀಸ್ನ ತೊಗೋಬೇಕಾದ್ರೆ ಚೀಸನ್ನು ತೊಗೊಂಡ ಮೇಲೆ, ಅಂದರೆ ಅದನ್ನು ನಮ್ಮ ಆಹಾರದಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಂದರೆ ಮತ್ತು ಬೇರೆ ಥರದ ಆಹಾರಗಳು, ಅಂದರೆ ಫಾರ್ ಎಕ್ಸಾಂಪಲ್ ಫ್ಯಾಟ್, ಅದರಲ್ಲಿ ಫ್ಯಾಟ್ ಇನ್ಕ್ಲೂಡ್ ಆಗೋದ್ರಿಂದ ನಾವು ಫ್ಯಾಟನ್ನು ತಕ್ಕ ಮಟ್ಟಿಗೆ ಅವಾಯ್ಡ್ ಮಾಡಬೇಕಾಗುತ್ತೆ, ಬೇರೆ ರೂಪದ ಫ್ಯಾಟನ್ನು. ಆಮೇಲೆ ಕಾರ್ಬೋಹೈಡ್ರೇಟ್ಸ್ ಕೂಡ ಅದರಲ್ಲಿ ಇರೋದ್ರಿಂದ ಈ ಫ್ಯಾಟ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಎರಡೂ ಸೇರಿದ್ರೆ ಅದೆರಡು ಒಂದು ಲೆವೆಲಿಗೆ ನಮ್ಮ ದೈನಂದಿನ ಕೌಂಟ್ಗೆ ಎಷ್ಟು ಬೇಕು ಅದನ್ನು ಮುಗಿಸೋದ್ರಿಂದ ನಮ್ಮ ಕಾರ್ಬೋಹೈಡ್ರೇಟ್ಸ್ನ ಕ್ಯಾಲರಿ ಕೂಡ ಅಥವಾ ನಾವು ಕಾರ್ಬೋಹೈಡ್ರೇಟ್ಸ್ ರೂಪದಲ್ಲಿ ತಿನ್ನುವಂಥ ಆಹಾರವನ್ನು ಕೂಡ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಸೊ ಚೀಸ್ ಅಂತ ಆ್ಯಡ್ ಮಾಡಿಕೊಂಡಾಗ ಮಿಕ್ಕೆಲ್ಲ ಆಹಾರಗಳಿಗೆ ಸ್ಪೇಸ್ ಸ್ವಲ್ಪ ಕಡಿಮೆ ಕೊಡಬೇಕಾಗುತ್ತೆ. ಹಾಗಾಗಿ ಚೀಸನ್ನು ನಾವು ಸೇರಿಸ್ಕೊಂಡಿದ್ದೀವಿ ಅಂದರೆ ಇದನ್ನು ಯಾವಾಗಲೂ ಗಮನದಲ್ಲಿ ಇಟ್ಕೋಬೇಕು.
ಓಕೆ, ಸೊ ಈಗ ಹೇಳಿದ್ರಿ ನೀವು ಫ್ಯಾಟ್ ಮತ್ತು ಕಾರ್ಬ್ಸ್ ಕಂಟೆಂಟ್ನ ಕಡಿಮೆ ಮಾಡಬೇಕು ಅಂತ. ಸೊ ಒಂದು 2-3 ಎಕ್ಸಾಂಪಲ್ಸ್ ಕೊಡೋದಾರೆ ಯಾವ ರೀತಿ ನಾವು ಕಂಬೈನ್ ಮಾಡ್ಬೋದು ಚೀಸ್ನ ಬೇರೆ ಫುಡ್ ಜೊತೆಗೆ? ನೀವು ಚೀಸನ್ನು ತಗೊಳ್ಳುವಾಗ ನಾನು ಎಲ್ಲರೂ ಇಲ್ಲಿ ಇಂಡಿಯಾದ ಎನ್ವಿರಾನ್ಮೆಂಟಿಗೆ ಅಥವಾ ನಮ್ಮ ಸುತ್ತಮುತ್ತಲಿನ ಜನ ಅದನ್ನು ನೋಡೋದ್ರಿಂದ ಅವ್ರಿಗೆ ಹೇಳಬೇಕು ಅಂತಂದರೆ ಮೊಟ್ಟೆ ಜೊತೆಗೆ ನೀವು ಚೀಸ್ನ ಕಂಬೈನ್ ಮಾಡ್ಕೋಬೋದು. ಬ್ರೆಡ್ ಜೊತೆಗೆ ಚೀಸ್ನ ಕಂಬೈನ್ ಮಾಡಿದ್ರೆ ಅದು ಇನ್ನೂ ಹಾರ್ಮ್ಫುಲ್ ಅಂತ. ಓಕೆ, ಹೌದು. ಚೀಸನ್ನು ನೀವು ಬ್ರೆಡ್ ಜೊತೆಗೆ ಹಾಕ್ಕೊಂಡಾಗ ಬ್ರೆಡ್ ನೀವು ಯಾವ ಫಾರ್ಮಲ್ಲಿ ತೊಗೊತಿದ್ದೀರಿ ದ್ಯಾಟ್ ಮೇಕ್ಸ್ ಬಿಗ್ ಇದು ಏನು ಅಂದರೆ ನೀವು ಬ್ರೆಡ್ಡನ್ನು ಮೈದಾ ಬ್ರೆಡ್ ತೊಗೊಂಡಿದ್ದೀರಿ, ಸಿಂಪಲ್ ಬ್ರೆಡ್ ತೊಗೊಂಡಿದ್ದೀರಿ, ಅದ್ರ ಮೇಲೆ ನೀವು ಚೀಸ್ ಇಟ್ಕೊಂಡಿದ್ದೀರಿ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಗಿವ್ ಮೋರ್ ಕ್ಯಾಲರಿ. ಆಮೇಲೆ ಕಾರ್ಬೋಹೈಡ್ರೇಟ್, ಅದರಲ್ಲಿರುವಂಥ ಕಾರ್ಬೋಹೈಡ್ರೇಟ್ಸ್ ಮೈದಾದಿಂದ ಬಂದಿರುತ್ತೆ. ಆಮೇಲೆ ಮೈದಾ ಅನ್ನೋದು ತುಂಬ ಸಿಂಪಲ್ ಕಾರ್ಬ್ಸ್ ಆಗಿರುತ್ತೆ. ಮೇಲೆ ನೀವು ಚೀಸ್ ಕೂಡ ಹಾಕಿರ್ತೀರಿ, ಅದರಲ್ಲೂ ಕಾರ್ಬ್ಸ್ ಆ್ಯಂಡ್ ಫ್ಯಾಟ್ ಬಂದಿರುತ್ತೆ. ಎರಡೂ ನಿಮಗೆ ಫ್ಯಾಟ್ ಸ್ಟೋರೇಜಿಗೆ ದಾರಿ ಮಾಡಿಕೊಡುತ್ತೆ ಹೊರತು ನಿಮಗೆಲ್ಲೂ ಇದಕ್ಕೆ ಹೆಲ್ತ್ ಬೆನಿಫಿಟ್ ಅಂತ ಬರೋದು ಇರೋದಿಲ್ಲ. ಸೊ ನಾವು ತಗೊಳ್ಳುವಂಥ ಬ್ರೆಡ್ ಯಾವುದು, ಈಗ ಫಾರ್ ಎಕ್ಸಾಂಪಲ್ ನೀವು ಸಾರ್ಡೋ ಬ್ರೆಡ್ ತೊಗೊಂಡ್ರಿ, ಸಾರ್ಡೋ ಬ್ರೆಡ್ ತೊಗೊಂಡು ಅದ್ರ ಮೇಲೆ ಚೀಸ್ ಹಾಕ್ಕೊಂಡ್ರಿ, ಆಗ ನಿಮಗೆ ಒಂದು ಇಷ್ಟಾದರೂ ಹೆಲ್ತ್ ಬೆನಿಫಿಟ್ ಬರುತ್ತೆ. ಬಟ್ ನೀವು ಬರೀ ಮೈದಾ ಬ್ರೆಡ್ ತೊಗೊಂಬಂದು ಅದಕ್ಕೆ ನೀವು ಚೀಸ್ ಹಾಕ್ಕೊಂಡ್ರಿ, ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈಗ ಯಾಕೆ ನಾನು ಇದನ್ನು ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಟೇಸ್ಟ್ ಬಡ್ಡನ್ನು ಅಥವಾ ನಮ್ಮ ಬಾಯಿ ರುಚಿಯನ್ನು ತೃಪ್ತಿ ಮಾಡೋದಕ್ಕೋಸ್ಕರ ಮಾರ್ಕೆಟಲ್ಲಿ ನಿಮ್ಗೆ ರಾಶಿ ಫಾಸ್ಟ್ ಫುಡ್ ಅಂಗಡಿಗಳು ಬಂದಿವೆ. ನಿಮ್ಗೆ ಅಲ್ಲೆಲ್ಲ ಹೋದರೂ ಸಿಗೋದು ಬರ್ಗರು, ಪಿಜ್ಜಾ ಈ ಥರದ್ದು. ಇದರಲ್ಲೆಲ್ಲ ನಿಮಗೆ ಆ್ಯಡ್ ಆಗಿರೋವಂಥದ್ದು ಇದೇ ಮೈದಾ. ಆಮೇಲೆ ಈ ಚೀಸ್ ಪಾವ್ ಭಾಜಿ ಕೂಡ ಇದೆ. ಹೌದು, ಇದೇ ಮೈದಾದಲ್ಲಿ ನೀವು ಆ ಚೀಸ್ನ ಹಾಕ್ಕೊಂಡ್ರೆ ನಿಮ್ಗೆ ಸಿಗೋವಂಥದ್ದು ಅದೇ. ನೀವು ದಿನ ತಿಂದುಬಿಟ್ರೆ ನೀವು 1 ತಿಂಗಳು ಪ್ರತಿ ದಿವಸ ಮಧ್ಯಾಹ್ನ ಊಟಕ್ಕೆ ಬರ್ಗರ್ ಅಥವಾ ಪಿಜ್ಜಾನ ತಿಂದರೆ ನೀವು 1 ತಿಂಗಳ ನಂತರ ನಿಮ್ಮ ವೆಯ್ಟ್ ಚೆಕ್ ಮಾಡಿದ್ರೆ ಅಥವಾ ನಿಮ್ಮ ಹೆಲ್ತನ್ನು ಚೆಕ್ ಮಾಡಿದ್ರೆ ಓವರಾಲ್ ಯು ಫೀಲ್ ಲೆಥರ್ಜಿಕ್, ಯು ಫೀಲ್ ಲ್ಯಾಕ್ ಆಫ್ ಎನರ್ಜಿ. ಅದ್ರ ಜೊತೆಗೆ ನಿಮಗೆ ಬಾಡಿ ಸಿಕ್ಕಾಪಟ್ಟೆ, ಎಸ್ಪೆಷಲಿ ಮಿಡ್ ಸೆಕ್ಷನಲ್ಲಿ ನಮ್ಮ ಹೊಟ್ಟೆಯ ಸುತ್ತ ಫ್ಯಾಟ್ ಯಾವ ಥರ ಸ್ಟೋರೇಜ್ ಆಗುತ್ತೆ ಅಂದರೆ ಸೇಮ್ ಬರ್ಗರ್ ಹೆಂಗೆ ಹಿಡಿದ್ರೆ ಹೇಗೆ ಸ್ಟೋರೇಜ್ ಆಗುತ್ತೆ ಹಂಗೆ ಸ್ಟೋರೇಜ್ ಆಗುತ್ತೆ. ಸೊ ಈ ಥರ ಒಂದು ಪರಿಸ್ಥಿತಿಗೆ ಹೋಗಬಾರ್ದು ಅಂದರೆ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗೋದು ನಾವು ಅದನ್ನು ಯಾವುದ್ರ ಜೊತೆ ತೊಗೊಳ್ತೀವಿ ಅನ್ನೋದನ್ನು. ನಾನು ಆಗಲೇ ಹೇಳಿದೆ, ಮೊಟ್ಟೆ ಜೊತೆ ನೀವು ಚೀಸ್ ತೊಗೋಬೋದು, ನೀವು ಚಿಕನ್ ಜೊತೆ ಚೀಸ್ ತೊಗೋಬೋದು, ಬಟ್ ಅದ್ರ ಜೊತೆಗೆ ನೀವು ಕಾರ್ಬ್ಸು ಸೇರಿಸ್ಕೊಂಡು ಚೀಸ್ ತೊಗೊಳೋದಿದೆಯಲ್ಲ ಅದು ಬಹಳ ಡೇಂಜರ್. ಒಂದು ವೇಳೆ ನೀವು ಚೀಸ್ ತೊಗೊತೀರಿ ಅಂದರೆ ಬ್ರೌನ್ ರೈಸ್ ಅಥವಾ ಬೇರೆ ಯಾವುದಾದ್ರೂ ಒಂದು ರೈಸ್ನ ಒಂದು ಇದಕ್ಕೆ ಚೀಸ್ನ ಆ್ಯಡ್ ಮಾಡ್ಕೊತೀರಿ ಅಂತಂದರೆ ರೈಸ್ನ ಪ್ರಮಾಣ ಭಾಳ ಕಡಿಮೆ ಇರಬೇಕಾಗುತ್ತೆ, ಅದರಲ್ಲಿ ಪ್ರೋಟೀನ್ನ ಪ್ರಮಾಣ ಜಾಸ್ತಿ ಇರಬೇಕಾಗುತ್ತೆ ಅಥವಾ ನಿಮ್ಮ ಮೀಟ್ನ ಪ್ರಮಾಣ ಜಾಸ್ತಿ ಇರಬೇಕಾಗುತ್ತೆ, ಅಥವಾ ತುಂಬ ಒಳ್ಳೆಯ ತರಕಾರಿಗಳು ಸೇರಿರಬೇಕಾಗುತ್ತೆ, ಫೈಬರ್ನ ಅಂಶ ಜಾಸ್ತಿ ಇರಬೇಕಾಗುತ್ತೆ. ಅದ್ರ ಜೊತೆ ನೀವು ಚೀಸ್ ಹಾಕ್ಕೊಂಡ್ರೆ ಆ ಚೀಸ್ ಮತ್ತು ಇದು ನಿಮ್ಮ ಆಹಾರವನ್ನು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಈ ಥರ ನಾವು ತಲೆಯಲ್ಲಿ ಇಟ್ಕೊಂಡು ತೊಗೋಬೇಕಾಗುತ್ತೆ. ಓಕೆ, ಇನ್ನು ಚೀಸಲ್ಲಿ ನನಗೆ ಗೊತ್ತಿರೋ ಹಾಗೆ ತುಂಬ ಟೈಪ್ಸ್ ಇದೆ. ಪ್ರೊಸೆಸ್ಡ್ ಚೀಸ್ ಆಗಿರ್ಬೋದು, ಮೊಜರೆಲ್ಲಾ, ಕಾಟೇಜ್ ಅಂತ. ಸೊ ಇದರಲ್ಲಿ ನಮ್ಮ ದೇಹಕ್ಕೆ ಸೂಕ್ತವಾಗಿರುವಂತಹ ಚೀಸ್ ಯಾವುದು ಅಂದರೆ ನ್ಯೂಟ್ರಿಷನಲ್ ವ್ಯಾಲ್ಯೂ ನೋಡಿದಾಗ? ನ್ಯೂಟ್ರಿಷನ್ ವ್ಯಾಲ್ಯೂನ ನಾನು ಹೇಳೋದಾದರೆ ಮೊಜರೆಲ್ಲಾ ಚೀಸ್ ಅಂತ ನೀವೇನು ಹೇಳಿದ್ರಿ, ಇದು ಬೇಸಿಕಲಿ ಇಟಾಲಿ ಮೂಲದ ಚೀಸ್. ಆ ಚೀಸಲ್ಲಿ ನಿಮಗೆ ಇದನ್ನು ವೈಟ್ ಚೀಸ್ ಅಂತಲೇ ಕರಿತೀವಿ ನಾವು. ವೈಟ್ ಕಲರ್ ಚೀಸ್ ಏನಿರುತ್ತೆ ಅದೇ ಮೊಜರೆಲ್ಲಾ ಚೀಸ್. ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ ಅದರಲ್ಲಿ, ಮಾಯಿಶ್ಚರ್ ಕಂಟೆಂಟಿನ ಸಮೇತ ಬರುವಂಥ ಚೀಸ್. ಅದರಲ್ಲಿ ನಿಮಗೆ 85 ಕ್ಯಾಲರಿ, ಒಂದು 30 ಗ್ರಾಮ್ ಚೀಸ್ನ ಒಂದು ಸರ್ವಿಂಗ್ ಸೈಜ್ ಅಂದರೆ 30 ಗ್ರಾಮ್ ಅಂತ ತೊಗೊತೀವಿ. ಒಂದು ಇಷ್ಟು ತಿಕ್ಕದು ಇದನ್ನು ತೊಗೊಂಡ್ರು ನಿಮಗೆ ಒಂದು ತಂಬ್ ಸೈಜ್ದು ಅಂತ ಇಟ್ಕೊಳ್ಳಿ, ಅಷ್ಟು ತೊಗೊಂಡ್ರೆ ನಿಮಗೆ 85 ಗ್ರಾಮ್ ಅಷ್ಟು ಕ್ಯಾಲರಿ, 85 ಕಿಲೋ ಕ್ಯಾಲರಿ ಅಂತ ಬಂದರೆ 6 ಗ್ರಾಮ್ಸ್ ಆಫ್ ಪ್ರೋಟೀನ್ ಬರುತ್ತೆ, 6 ಗ್ರಾಮ್ಸ್ ಆಫ್ ಫ್ಯಾಟ್ ಬರುತ್ತೆ. ಸೊ ಇದು ಬೇಸಿಕಲಿ ಬರುವಂಥ ಕ್ಯಾಲರಿ ಅಂತ ಹೇಳ್ಬೋದು. ಇನ್ನು ನಾವು ಬೇರೆ ಬೇರೆ ಚೀಸ್ ಇರುತ್ತೆ, ಎಲ್ಲವೂ ಆಲ್ಮೋಸ್ಟ್ 75 to 85 ಗ್ರಾಮ್ಸ್ ಆಫ್ ಕಿಲೋ ಕ್ಯಾಲರಿ ಅಂತ ತೊಗೊಂಡ್ರೆ 4 ರಿಂದ 6 ಗ್ರಾಮ್ ಅಷ್ಟು ಇದು ಬರುತ್ತೆ, ಏನು ಆವ್ರೇಜ್ ಪ್ರೋಟೀನ್ ಬರುತ್ತೆ. ಅದು ನಮಗೆ ನಾರ್ಮಲ್ ಆಗಿ ಬರುವಂಥದ್ದು. ಬಟ್ ಈ ಸಾಫ್ಟ್ ಕಾಟೇಜ್ ಚೀಸ್ ಅಂತ ನಾವೇನು ಕರಿತೀವಿ ಅದು ಬೇಸಿಕಲಿ ಕರ್ಡ್ ಫಾರ್ಮಿಂದ ಮಿಲ್ಕನ್ನು ಕರ್ಡ್ ಫಾರ್ಮಿಗೆ ತಂದು ಅದರಿಂದ ಮಾಡುವಂಥ ಚೀಸ್. ಆ ಚೀಸನ್ನು ಅದು ತುಂಬ ಸಾಫ್ಟ್ ಇರುತ್ತೆ, ಅದು ಸಾಫ್ಟ್ ಚೀಸ್, ವೈಟ್ ಚೀಸ್ ಭಾಳ ಸಾಫ್ಟ್. ಈಗ ನಾವು ಇಲ್ಲಿ ಮನೆಯಲ್ಲಿ ಆ ಥರದ್ದು ಮಾಡಿದ್ರೂ ಕೂಡ ನಮ್ಗೆ ಅದೇ ಥರದ ಚೀಸ್ ಮಾಡೋದಕ್ಕೆ ಅದೇ ಥರ ಟೆಕ್ಸ್ಚರ್ ಬರುತ್ತೆ. ಅದರಲ್ಲಿ ನಿಮಗೆ ಕ್ಯಾಲರಿ ಕೌಂಟ್ ಕಡಿಮೆ ಇರುತ್ತೆ, 23 ಕ್ಯಾಲರಿ ಅಷ್ಟೇ ಬರೋದು. ಅಂದರೆ ಹತ್ರ 23 ರಿಂದ 25, 26 ಅಂತ ಹೇಳ್ಬೋದು, ಅದು 30 ಗ್ರಾಮ್ಸ್ಗೆ.
ಅಷ್ಟೇ ಕ್ಯಾಲರಿ ಬರೋದು. ಅದರಲ್ಲಿ ನಿಮಗೆ ಪ್ರೋಟೀನ್ ಕೂಡ ಕಡಿಮೆ ಇರುತ್ತೆ. 3 ಗ್ರಾಮ್ 30 ಗ್ರಾಮ್ಸಿಗೆ 3 ಗ್ರಾಮ್ ಅಂದರೆ ಸಾಮಾನ್ಯವಾಗಿ ನೀವು ಒಬ್ಬ ವ್ಯಕ್ತಿ ಒಂದು 100 ಗ್ರಾಮ್ಸ್ ಚೀಸ್ ತೊಗೊಂಡ್ರೆ ಒಂದು ದಿನಕ್ಕೆ 100 ಗ್ರಾಮ್ಸಲ್ಲಿ ನಿಮ್ಗೆ ಆಲ್ಮೋಸ್ಟ್ 10 ಗ್ರಾಮ್ ಹತ್ರ 10 ಗ್ರಾಮ್ ಪ್ರೋಟೀನ್ ಬರುತ್ತೆ. ಹಾಗೆ ಹೀಗೆ ಅಂದರೆ ಸೊ ಇಟ್ ಈಸ್ ಅ ಗುಡ್ ಪ್ರೋಟೀನ್. ಅಂದರೆ ನಿಮಗೇನು ತೀರಾ ಇಲ್ಲ ಅನ್ನುವಂಥ ಪ್ರೋಟೀನ್ ಏನಲ್ಲ. ಇನ್ ಡಿಪೆಂಡ್ಸ್ ಆನ್ ಯಾವ ಥರದ ಮಿಲ್ಕ್ ತೊಗೊಂಡಿದ್ದೀರಿ ಅನ್ನೋದ್ರ ಮೇಲೆ. ಈಗ ಅದು ಫುಲ್ ಫ್ಯಾಟ್ ಮಿಲ್ಕ್ ಆದರೆ ಅದು 14 ಗ್ರಾಮ್ಸ್ ತನಕನೂ ಹೋಗುತ್ತೆ. ಇಟ್ ಡಿಪೆಂಡ್ಸ್. 14 ಗ್ರಾಮ್ಸ್ ತನಕ ಕೂಡ ನೀವು ಅದರಲ್ಲಿ ನಮಗೆ ಏನು ಪ್ರೋಟೀನ್ ಸಿಗುತ್ತೆ ಅಂತ ಹೇಳ್ಬೋದು. ಇವೆಲ್ಲ ಚೀಸ್ಗಳು ನಾವು ಸಾಮಾನ್ಯವಾಗಿ ಬಳಕೆಯಲ್ಲಿರುವಂಥದ್ದು. ಇನ್ನು ನಿಮಗೆ ಚೆಡರ್ ಚೀಸ್ ಅಂತ ಬರುತ್ತೆ, ಇಂಗ್ಲೆಂಡ್ ಬೇಸ್ಡ್ ಚೀಸ್. ಅದು ಸ್ವಲ್ಪ ಹಾರ್ಡ್, ಸ್ವಲ್ಪ ಗಟ್ಟಿ ಇರುತ್ತೆ, ಸ್ವಲ್ಪ ಮೆತ್ತಗಿರುತ್ತೆ. ಅಂದರೆ ಸೆಮಿ ಹಾರ್ಡ್ ಅಂತ ಹೇಳ್ಬೋದು. ಆ ಸ್ಟೇಜಲ್ಲಿರುತ್ತೆ. ವೈಟಮಿನ್ K2 ಕೂಡ ಅದರಲ್ಲಿ ಸ್ವಲ್ಪ ಅದರ ಪ್ರೊಸೆಸಿಂಗಲ್ಲಿ ನಿಮಗೆ ಫೋರ್ಟಿಫೈಡ್ ಆದ್ದರಿಂದ ವೈಟಮಿನ್ K2 ಅಂಶ ಕೂಡ ಅದರಲ್ಲಿ ಸಿಗುತ್ತೆ. ಸೊ ಅದರಲ್ಲೂ ನಿಮಗೆ ಕ್ಯಾಲರಿ ಕೌಂಟ್ ತೊಗೊಂಡ್ರೆ 115-120 ಕ್ಯಾಲರಿ ಬರುತ್ತೆ 30 ಗ್ರಾಮ್ಸ್ಗೆ. ಬಟ್ ನಿಮಗೆ ಪ್ರೋಟೀನ್ ನೋಡಿದ್ರೆ ಬರೀ 7 ಗ್ರಾಮೇ ಬಂದಿರುತ್ತೆ. ಸೊ ಕ್ಯಾಲರಿಗೂ ಪ್ರೋಟೀನ್ಗೂ ಕಂಪೇರ್ ಮಾಡಿದಾಗ ನಮಗೆ ಕಾಟೇಜ್ ಚೀಸ್ ನಾವು ಏನು ಹೇಳ್ತೀವಲ್ಲ ಅದು ಬೆಟರ್. ಯಾಕೆಂದರೆ ಅದು ನಮಗೆ ಕ್ಯಾಲರಿ ಕೌಂಟ್ ಕೂಡ ತುಂಬ ಆಗೋದು ಇಲ್ಲ. ಎಟ್ ದ ಸೇಮ್ ಟೈಮ್ ಪ್ರೋಟೀನ್ ನಮ್ಗೆ ಅಡಿಕ್ವೇಟ್ ಪ್ರೋಟೀನ್ ಎಷ್ಟು ಬೇಕು ಅದರಲ್ಲಿ ಎಷ್ಟು ಬರಬೇಕು ಅಷ್ಟು ಪ್ರೋಟೀನ್ ಕೂಡ ಅದರಲ್ಲಿ ಬಂದಿರುತ್ತೆ. ಸೊ ಅದು ನಮಗೆ ಈಸಿ ಕೂಡ ಮಾಡ್ಕೊಳ್ಳೋದು. ಮತ್ತು ನಮಗೆ ಏನು ಫ್ರೆಶ್ ಅಂತ ಹೇಳ್ತೀವಲ್ಲ ಆ ಥರದಲ್ಲಿ ಈ ಮೊಜರೆಲ್ಲಾ ಚೀಸ್ ಇರ್ಬೋದು ಅಥವಾ ಈ ಚೆಡಾರ್ ಚೀಸ್ ಇರ್ಬೋದು, ಕೆಲವೊಂದು ಚೀಸ್ಗಳನ್ನು ಭಾಳ ಕಾಲ ಪ್ರಿಸರ್ವ್ ಮಾಡ್ತಾರೆ. ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಸ್ಟೋರ್ ಮಾಡಿ ಇಡೋದು ಯಾಕೆಂದರೆ ಅದು ಸ್ಟೋರ್ ಮಾಡಿ ಇಡೋದಕ್ಕಾಗುತ್ತೆ. ಹಂಗೆ ಸ್ಟೋರ್ ಮಾಡಿ ಇಟ್ಟಾಗ ಏನಾಗುತ್ತೆ, ಅದು ನಿಮಗೆ ಏನು ಬಹಳ ಕಾಲದ ತನಕ ತೊಗೋಬಹುದು. ಬಟ್ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಕೂಡ ಇದಿರುತ್ತೆ. ಇನ್ನು ಅದ್ರ ಜೊತೆಗೆ ಅದು ಹಾರ್ಡ್ನೆಸ್ ಏನಿದೆ ಅದು ಕೂಡ ನಿಮಗೆ ಬಾಯಿಗೆ ಭಾಳ ಟೇಸ್ಟಾಗಿ ಬೇಕು ಅಂತಂದರೆ ಮೇ ಬಿ ನೀವು ಬರ್ಗರ್ ಮಧ್ಯೆ ಅದನ್ನು ಇಟ್ಕೊಂಡಾಗ ನಿಮಗೇನು ಅನಿಸೋದಿಲ್ಲ. ಆದರೆ ನೀವು ಯಾವಾಗ ಚೀಸನ್ನು ಇದನ್ನೇನು ಫ್ರೆಶ್ ತಿನ್ನಬೇಕು ಅಂತೀರಿ ಆವಾಗ ಇವೆಲ್ಲ ತುಂಬ ಮ್ಯಾಟರ್ ಆಗುತ್ತೆ. ಸೊ ಇನ್ನೂ ಶ್ರೆಡೆಡ್ ಚೀಸ್ ಅಂತ ಮಾಡ್ತಾರೆ. ಇವುಗಳನ್ನೇ ಮೊಜರೆಲ್ಲಾ ಚೀಸ್ ಶ್ರೆಡೆಡ್ ಮಾಡಿ ಇಟ್ಟಿರ್ತಾರೆ. ಆ ಶ್ರೆಡೆಡ್ ಚೀಸ್ನ ನೀವು ಯೂಸ್ ಮಾಡ್ಕೋಬೋದು. ಎಷ್ಟು ತರ್ತೀರಿ, ಯಾವಾಗ ತರ್ತೀರಿ, ಎಷ್ಟು ದಿವಸ ಅದನ್ನು ತಂದ ಮೇಲೆ ಪ್ರಿಸರ್ವ್ ಮಾಡಿರ್ತೀರಿ. ಪ್ಯಾಕ್ಡ್ ಆದಾಗ ಬೇರೆ ಥರ ಇರುತ್ತೆ. ನಾವು ಮನೆಗೆ ತಂದು ಅದನ್ನ ಓಪನ್ ಮಾಡಿದ್ಮೇಲೆ ನಾವು ಅದನ್ನು ಹೇಗೆ ಪ್ರಿಸರ್ವ್ ಮಾಡಿ ಇಟ್ಟಿರ್ತೀವಿ. ಸೊ ಇವೆಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದರ ಪ್ರಕಾರ ನಾವು ಚೀಸನ್ನು ತೊಗೊತಾ ಹೋದರೆ ಚೀಸ್ ಈಸ್ ಅ ಗುಡ್ ಕ್ಯಾಲರಿ, ಗುಡ್ ಕಂಪ್ಲೀಟ್ ಫುಡ್. ಬೇಸಿಕಲಿ ನಿಮಗೆ ಕ್ಯಾಲರಿನೂ ಇದೆ, ಕಾರ್ಬ್ಸು 1-2 ಗ್ರಾಮ್ ಅಷ್ಟು ಕಾರ್ಬ್ಸ್ ಬರುತ್ತೆ, ಜೊತೆಗೆ ನಿಮಗೆ ಪ್ರೋಟೀನ್ ಬರುತ್ತೆ, ಫ್ಯಾಟ್ ಕೂಡ ಬರುತ್ತೆ. ಸೊ ಒಂದು ಕಂಪ್ಲೀಟ್ ಫುಡ್ ಅಂತ ಹೇಳ್ಬೋದು. ಮ್ಯಾಮ್, ಇನ್ನು ಚೀಸನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಳೋಕ್ಕಾಗತ್ತಾ? ಹೇಗೆ ಮಾಡ್ಕೊಳ್ಳೋದಾದರೆ ಮನೆಯಲ್ಲೇ ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಚೀಸನ್ನು ಪನೀರ್ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ. ಪನೀರ್ ಮಾಡುವಾಗ ಪ್ರೋಸೆಸಿಂಗ್ ಮತ್ತು ಚೀಸ್ನ ಪ್ರೋಸೆಸಿಂಗ್ ಸ್ವಲ್ಪ ನಿಮಗೆ ಮನೆಯಲ್ಲೇ ನೀವು ಮಾಡ್ಕೊಂಡಾಗ ಗೊತ್ತಾಗುತ್ತೆ, ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಈ ಚೀಸನ್ನು ಪರ್ಟಿಕ್ಯುಲರಾಗಿ ಚೀಸ್ನ ಮಾಡ್ಕೊಳ್ಳುವಾಗ ಇದು ಸಿಂಪಲ್. ಹಾಲು ನನ್ನ ಪರ್ಟಿಕ್ಯುಲರಾಗಿ ಕೇಳಿದ್ರೆ ನಾನೇನು ಮಾಡ್ತೀನಿ ಅಂದರೆ ಹಾಲು ಒಡೆದು ಹೋಗಿರೋ ಹಾಲನ್ನು ಸ್ವಲ್ಪ ಲಿಂಬೆ ರಸ ಹಾಕಿ ಅದನ್ನು ಕರ್ಡ್ ಥರ ಮಾಡಿ ಅದು ಸ್ವಲ್ಪ ತಿಕ್ ಕರ್ಡ್ ಆಗೋ ತನಕ ಅದನ್ನು ತಿರುಗಿಸಿ ಅದನ್ನು ಸೋಸಿಬಿಟ್ಟು ಅದನ್ನು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಅದ್ರ ಮೇಲೆ ಒಂದು ಸ್ವಲ್ಪ ಭಾರ ಇಟ್ಟು ಒಂದು ಸ್ವಲ್ಪ ಹೊತ್ತು ಅದು ತಣ್ಣಗಾಗಕ್ಕೆ ಬಿಟ್ಟ ಮೇಲೆ ಅದನ್ನು ನಾನು ತುರಿದು ಅಥವಾ ಶ್ರೆಡ್ ಮಾಡಿ ಅದನ್ನು ಉಪಯೋಗಿಸ್ತೀನಿ. ಸೊ ಅದು ನನಗೇನಾಗುತ್ತೆ ಅಂದರೆ ನಿಮಗೆ ಅದು ಗಟ್ಟಿಯಾಗಿ ಹಿಂಗೆ ಕಟ್ ಮಾಡಿ ಪನೀರ್ ಥರನೂ ಆಗಿರೋದಿಲ್ಲ. ಅದು ನಿಮಗೆ ತುಂಬ ಸಾಫ್ಟ್ ಇರುತ್ತೆ, ಚೀಸ್ ಟೆಕ್ಸ್ಚರ್ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ, ಅದು ಚೀಸ್ನ ಟೇಸ್ಟ್ ಕೂಡ ಗೊತ್ತಾಗುತ್ತೆ, ಆ ಥರ ಬಂದಿರುತ್ತೆ. ಆ ರೂಪದಲ್ಲಿ ನಾನು ಉಪಯೋಗಿಸ್ತೀನಿ. ಹೀಗೆ ಮನೆಯಲ್ಲಿ ನಾವು ಚೀಸನ್ನು ಖಂಡಿತವಾಗ್ಲೂ ಮಾಡ್ಕೋಬೋದು. ಹಾಲು ಬೇಸಿಕಲಿ ನಮ್ಮಲ್ಲಿ ಹಾಲು ಒಡೆದು ಹೋಯಿತು ಅಂತಂದರೆ ಅದನ್ನು ಬೇರೆ ಯಾವುದಕ್ಕೂ ಉಪಯೋಗಿಸ್ತೀವಿ. ನಾನು ಹಾಗೆ ಹಾಲು ಒಡೆದೋದಾಗಲೇ ಇಂಥದ್ದನ್ನೆಲ್ಲ ಮಾಡ್ಕೊತೀನಿ. ಇನ್ನು ಪರ್ಟಿಕ್ಯುಲರ್ ಆಗಿ ನನಗೆ ಚೀಸ್ ಮಾಡಲೇಬೇಕು ಅಂದಾಗ ಕೂಡ ನಾನು ಹಾಲನ್ನು ಒಡಿತೀನಿ. ಅಂದರೆ ಈ ರೂಪದಲ್ಲಿ ಅದನ್ನು ಹಾಲನ್ನು ಲೆಮನ್ ಹಾಕಿ ಅದನ್ನು ನಾನು ಚೀಸ್ಗೆ ಉಪಯೋಗಿಸ್ತೀನಿ. ಇದೇ ಥರ ಬೇರೆ ಬೇರೆ ಕಡೆಯಲ್ಲಿ ಅದಕ್ಕೆ ಈಗ ಗಾರ್ಲಿಕ್ ಚೀಸ್ ಅಂತ ಮಾಡ್ತಾರೆ. ಇನ್ನು ಬೇರೆ ಬೇರೆ ಫ್ಲೇವರ್ಸ್ನ ಕೊಟ್ಟು ಚೀಸ್ ಮಾಡಿ ಅದರಲ್ಲೂ ಸಾಫ್ಟ್ ಚೀಸ್ ಥರ ನಾವೇನಂತೀವಿ ಮಯನೀಸ್ ಥರದ ಚೀಸ್ನ ಮಾಡಿ ಇಟ್ಟಿರ್ತಾರೆ. ಅಂದರೆ ಸ್ಪ್ರೆಡ್ ಥರ. ಆ ಚೀಸ್ ಸ್ಪ್ರೆಡ್ ಥರ ಮಾಡಿ ಇಟ್ಟಾಗ ಬ್ರೆಡ್ಗೆ ಅದನ್ನ ಹಚ್ಚಿ ಕೊಡೋದಕ್ಕೆ, ಎಸ್ಪೆಷಲಿ ಮಕ್ಕಳಿಗೆ
ಅದು ಭಾಳ ಚೆನ್ನಾಗಿರುತ್ತೆ ಅಂತ. ಅದಕ್ಕೇನಿಲ್ಲ, ನೀವು ಅದನ್ನು ಬ್ಲೆಂಡ್ ಮಾಡಿದ್ರೆ ಆಯಿತು. ಬ್ಲೆಂಡರಲ್ಲಿ ಅದಕ್ಕೆ ಏನೇನು ಥಿಂಗ್ಸ್ ಬೇಕು, ನಿಮಗೆ ಫ್ಲೇವರ್ಗೆ ಏನೇನು ಬೇಕು ಅದನ್ನು ಆ್ಯಡ್ ಮಾಡಿ. ಮೇ ಬಿ ಗಾರ್ಲಿಕ್ಕನ್ನು ಸಾಮಾನ್ಯವಾಗಿ ಸುಟ್ಟು ಇದನ್ನು ಹಾಕ್ತೀವಿ, ಆಗ ಫ್ಲೇವರ್ ಬರುತ್ತೆ. ಅದನ್ನು ಹಾಕಿ ಅದನ್ನು ಬ್ಲೆಂಡ್ ಮಾಡಿದಾಗ ಈ ನಾವೇನು ಚೀಸ್ ಹಾಲು ಒಡೆದು ಮಾಡಿಟ್ಟಿರ್ತೀವಿ ಅದನ್ನು ಬ್ಲೆಂಡ್ ಮಾಡಿದಾಗ ನಿಮಗೆ ಆ ಟೆಕ್ಸ್ಚರ್ಡ್ ಸಾಫ್ಟ್ ಏನು ಸ್ಪ್ರೆಡ್ ಚೀಸ್ ಥರ ಬಂದಿರುತ್ತೆ. ಅದನ್ನು ಮಕ್ಕಳಿಗೆ ಬ್ರೆಡ್ಗೆ ಅಥವಾ ಗಾರ್ಲಿಕ್ ಬ್ರೆಡ್ ಬದಲು ಇದನ್ನು ಕೊಡ್ಬಹುದು. ಈ ಥರದ್ದು ಮಾಡಿ ಕೊಡ್ಬೋದು. ಮಕ್ಕಳಿಗೆ ಆಹಾರ ಕೊಡುವಾಗ ಮತ್ತು ದೊಡ್ಡವರಿಗೆ ಆಹಾರ ಕೊಡುವಾಗ ಎರಡಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಮಕ್ಕಳ ಆಹಾರದಲ್ಲಿ ನಿಮಗೆ ಅವರಿಗೆ ಕ್ಯಾಲರಿ ನೀವು ಕೊಟ್ಟಷ್ಟು ಅವ್ರ ಗ್ರೋತ್ ಇರೋದ್ರಿಂದ, ಅವ್ರ ಗ್ರೋತ್ ಆಗಬೇಕಾಗಿರೋದ್ರಿಂದ ಅವರ ಆಹಾರದಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಬಟ್ ದೊಡ್ಡವರು ಆಹಾರ ತಗೊಳ್ಳುವಾಗ ತುಂಬ ಕಾನ್ಷಿಯಸ್ ಆಗಿ ತಿನ್ನಬೇಕಾಗುತ್ತೆ. ಅಂದರೆ ನಾನು ಇದನ್ನು ಎಷ್ಟು ತಿಂತಾಯಿದ್ದೀನಿ, ಹೇಗೆ ತಿಂತಾಯಿದ್ದೀನಿ, ಈ ಫಾರ್ಮನ್ನು ಯಾವಾಗಲೂ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಮಕ್ಕಳ ವಿಚಾರದಲ್ಲಿ ನಾವು ಅಷ್ಟು ಕಾನ್ಷಿಯಸ್, ಅಂದರೆ ಅವ್ರಿಗೆ ಕಾನ್ಷಿಯಸ್ ಬೇಕು. ಬಟ್ ಹಾಗಂತ ಹೇಳಿ ಹೆಲ್ದಿ ಆಗಿರೋ ಕ್ವಾಂಟಿಟಿಯಲ್ಲಿ ನಾವು ಅವರಿಗೆ ಸ್ವಲ್ಪ ಲಿಬ್ರಲ್ ಆಗಿರಬಹುದು. ಓಕೆ ಮ್ಯಾಮ್, ಚೀಸ್ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿನ ತಿಳಿಸಿಕೊಟ್ರಿ, ಜೊತೆಗೆ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ತಿಳಿಸಿಕೊಟ್ರಿ ಮ್ಯಾಮ್. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.